100 ದಿನ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತಿಗೆ ನಾವು. ಸೊ ನಮ್ಮ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ಜರ್ನಿನಲ್ಲಿ 100 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಈ 100 ಡೇಸಲ್ಲಿ ಏನೆಲ್ಲ ನಾವು ಮುಂದಕ್ಕೆ ಹೋಗಿದ್ದೀವಿ, ಎಲ್ಲೆಲ್ಲ ಸ್ವಲ್ಪ ಹಿಂದೆ ಇದ್ದೀವಿ, ಇಲ್ಲ ಏನು ಈ ಜರ್ನಿ ಪ್ರೋಗ್ರೆಸ್ ಇಲ್ಲ ಅಪ್ಡೇಟ್ ಅಂತ ಹೇಳೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಶುರು ಮಾಡಿದಾಗ ಏನು ಮಾಡಬೇಕು, ಎಲ್ಲಿ ಹೇಗೆ ಇದನ್ನು ತೊಗೊಂಡು ಹೋಗಬೇಕು ಏನೂ ಗೊತ್ತಿರಲಿಲ್ಲ. ಬಟ್ ಇವತ್ತು ನೀವು ನೋಡಿದ್ರೆ 1 ಕೋಟಿಗೆ ನಾವೇನೋ ತುಂಬ ದೂರ ಇದ್ದೀವಿ, ಖಂಡಿತ ಹೌದು. ಆದರೆ ಈ 100 ದಿನದಲ್ಲಿ ನಾವು ತುಂಬಾ ಮುಂದಕ್ಕೆ ಬಂದಿದ್ದೀವಿ. ಸೊ ಏನೇನು ಮಾಡಿದ್ದೀನಿ, ಏನೇನು ಒಳ್ಳೊಳ್ಳೆ ವಿಷಯ ಈ 100 ದಿನದಲ್ಲಿ 100 ಡೇಸಲ್ಲಿ ನಡೆದಿದೆ ಅಂತ ಹೇಳೋದೇ ಈ ವಿಡಿಯೋ. ಸೊ ಈ 100 ಡೇಸ್ನಲ್ಲಿ ನಾನು ಫಸ್ಟ್ ಫೇಸಿಂದ ಬರ್ತೀನಿ. ಸೊ ಫಸ್ಟ್ ಈ ಜರ್ನಿ ಶುರು ಮಾಡಬೇಕು ಅಂದಾಗ ನನಗೆ ಗೊತ್ತಿದ್ದಿದ್ದು 3 ವರ್ಷದಲ್ಲಿ ನಾನು 1 ಕೋಟಿ ಸೇರಿಸಬೇಕು. ಹೇಗೆ ಗೊತ್ತಿಲ್ಲ, ಏನು ಮಾಡ್ತೀನಿ ಗೊತ್ತಿಲ್ಲ, ಪ್ಲ್ಯಾನ್ ಏನೂ ಇಲ್ಲ, ಆಸೆ ಹೌದು ಖಂಡಿತ ಇತ್ತು. ಸೊ ಅದು ಒಂದೇ ನನ್ನ ಹತ್ರ ಇದ್ದಿದ್ದು. ಸೊ ಆ ಆಸೆನ ಇಟ್ಕೊಂಡು ಸರಿ ಓಕೆ, ಇವತ್ತಿಂದ ಏನಾದರೂ ಮಾಡಿ 1000 2000 ಆ ಥರ ಶುರು ಮಾಡಿ ಇನ್ನು 3 ವರ್ಷದಲ್ಲಿ 1 ಕೋಟಿ ಸೇರಿಸೋಣ ಅಂತ ಪ್ಲ್ಯಾನ್ ಫಿಕ್ಸ್ ಮಾಡಾಯಿತು. ನೆಕ್ಸ್ಟ್ ಈ ಪ್ಲ್ಯಾನಲ್ಲಿ ಒಂದು ಸೀರಿಯಸ್ನೆಸ್ ಬೇಕು ಅಂದರೆ ಏನು ಮಾಡಬೇಕು? ಯಾಕಂದರೆ ಒಂದು ಸತಿ 2 ಸತಿ ಟ್ರೈ ಮಾಡಿ ಅದರಲ್ಲಿ ಸೋತು ಹೋಗಿ, ನಾನು ಆಲ್ರೆಡಿ ಆ ಸ್ಟೋರಿ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ನನಗೆ 3ನೇ ಸತಿನೂ ಆ ಅಟೆಂಪ್ಟ್ ಇಲ್ಲ, 4ನೇ ಸತಿನೂ ಅದನ್ನು ಮಾಡಿ ತಿರ್ಗಾ ಸೋತೋಗೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಈ ಸತಿ ಏನೇ ಆದರೂ ಹೊಡಿಬೇಕು ಅಂತಿದ್ದಿದ್ದು, ನನ್ನ ಒಂದು ಗೋಲ್ನ ಮುಟ್ಬೇಕಂತಿತ್ತು. ಸೊ ನೋ ಫೇಲ್ಯೂರ್ ಅನ್ನೋ ಒಂದು ಫರ್ಮ್ ಡಿಸಿಷನ್ ನಾನು ತೊಗೊಂಡಿದ್ದೆ. ಸೊ ಅದಕ್ಕೆ ಏನು ಮಾಡೋಣ, ಓಕೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಮಾಡೋಣ, ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನಮ್ಮ ಅಪ್ಡೇಟ್ಸ್ ಕೊಡ್ತಾ ಹೋಗೋಣ. ಸೊ ದಟ್ ಎಲ್ಲಾದರೂ ಒಂದು ಕಡೆ ಒಬ್ರಿಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು, ಪ್ಲಸ್ ನನ್ನ ಜವಾಬ್ದಾರಿಯಿಂದ ಎಲ್ಲೂ ಆ ಕಡೆ ಈ ಕಡೆ ಹೋಗದಿರೋದಕ್ಕೆ ಅದೊಂದು ಇಂಪಾರ್ಟೆಂಟ್ ಟೂಲ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಸೊ ಶುರು ಮಾಡಿದೆ, ಮಾತಾಡೋಕ್ಕೆ ಬರಲಿಲ್ಲ. 2 ವಿಡಿಯೋ 3 ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು. ಬಟ್ ಡೈಲಿ ನಾನು ಮಾಡ್ತಿದ್ದೇನು, ಏನೇನು ತಪ್ಪು ಮಾಡ್ತಿದ್ನೋ ಅದೆಲ್ಲ ಬರ್ಕೋತಿದ್ದೆ. ನೆಕ್ಸ್ಟ್ ವೀಡಿಯೋಲಿ ಅದನ್ನು ಮಾಡ್ತಿರಲಿಲ್ಲ. ಸೊ ಇಷ್ಟೇ ನಾನು ಫಾಲೋ ಮಾಡಿದ್ದು ಸಿಂಪಲ್ ಪ್ರಾಕ್ಟೀಸ್. ಒಂದು ಕ್ಯಾಮ್ರಾ ಇಡೋದ್ರಿಂದ ಆಗಿರ್ಬೋದು, ಸ್ಟ್ಯಾಂಡ್ ಇಡೋದ್ರಿಂದ ಆಗಿರ್ಬೋದು, ಲೈಟ್ ಹೆಂಗೆ ಇಡಬೇಕು ಅನ್ನೋದಾಗಿರ್ಬೋದು. ಇವತ್ತಿಗೂ ನಾನೇನು ತುಂಬ ಚೆನ್ನಾಗಿ ಮಾಡ್ತಿಲ್ಲ, ಅದು ಬೇರೆ ವಿಷಯ. ಬಟ್ ನಾನು ಶುರು ಮಾಡಿದ್ದಕ್ಕೂ ಇವತ್ತಿಗೂ ನಿಮಗೆ ಗೊತ್ತಾಗಿರ್ಬೋದು, ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ ಅಲ್ವಾ. ಸೊ ಇದು ಫಸ್ಟ್ ವಿಡಿಯೋ ಇಲ್ಲ ಫಸ್ಟ್ ಫೇಸ್ ನಾನು ಮಾಡಿದ್ದು. ಸೊ ಆಮೇಲೆ ಶುರು ಮಾಡಿದೆ. ಇವತ್ತು ನಾವು ವೀಡಿಯೋಸ್ ಅಂತ ತೊಗೊಂಡ್ರೆ 100 ವೀಡಿಯೋಸ್ ಇನ್ಕ್ಲೂಡಿಂಗ್ ಶಾರ್ಟ್ಸ್ ಆ್ಯಂಡ್ ಲಾಂಗ್ ಫಾರ್ಮ್ ವೀಡಿಯೋಸ್ನ ನಾವು ರೆಕಾರ್ಡ್ ಮಾಡಿದ್ದೀವಿ, ಅಪ್ಲೋಡ್ ಮಾಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಅಂತೂ ನಾನು ಹೇಳೋಕ್ಕೆ ಆಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಈ ವಿಡಿಯೋ ಬರ್ತಾನೆ ಇರಲಿಲ್ಲ. ಸೊ ನನಗೆ ಅದೇ ಒಂದು ದೊಡ್ಡ ಮೋಟಿವೇಶನ್. ಈ ಸೇವಿಂಗ್ಸ್ ಅದೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟರೆ ನಿಮ್ಮ ಸಪೋರ್ಟ್ ಇಲ್ಲಿ ತನಕ ಎಲ್ಲೂ ನನಗೇನು ಅನಿಸೇ ಇಲ್ಲ. ಲೈಕ್ ಯಾವಾಗಲೂ ಖುಷಿ ಕೊಟ್ಟಿದೆ. ಲೈಕ್ ಇನ್ನೂ ಬೆಳಿಬೇಕು ಅನ್ನೋ ಒಂದು ಆಸೆ ಇನ್ನೂ ಜಾಸ್ತಿ ಆಗಿದೆ. ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದಾನೆ. ಸೊ ಇಲ್ಲಿ ತನಕ ನೀವು ಹಾಕಿರೋ ವೀಡಿಯೋಗೆಲ್ಲ ಓಕೆ, ನನ್ನ ಲೆವೆಲ್ಗೆ ಎಷ್ಟು ಸಿಗಬೇಕೋ ಅಷ್ಟು ಸಪೋರ್ಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಮೊದಲನೇದು 100 ವೀಡಿಯೋಸ್ ನಾವು ದಾಟಿದ್ದೀವಿ. 2ನೇದು ಸೇವಿಂಗ್ಸ್. ಸೊ 1 ಕೋಟಿ ಸೇವ್ ಮಾಡೋದಕ್ಕೆ ಖಂಡಿತ ನಾವು ಎಷ್ಟೋ ಲಕ್ಷ ಸೇರಿಸ್ಬೇಕು ಅಲ್ಲ. ಬಟ್ ಅದರಲ್ಲಿ ತುಂಬ ಮುಖ್ಯವಾಗಿರೋದು ಫಸ್ಟ್ 1 ಲಕ್ಷ ಸೇರಿಸೋದು. ಅದರಲ್ಲಿ ನಾವು ಇವತ್ತು ಆಲ್ರೆಡಿ 70,000 ರುಪೀಸ್ ಸೇರಿಸಾಯಿತು. ಸೊ ಅದೇ ಒಂದು ಡೀಸೆಂಟ್ ಪ್ರೋಗ್ರೆಸ್ ನನ್ನ ಪ್ರಕಾರ. ಸೊ 1 ಕೋಟಿಗೆ ಸ್ವಲ್ಪ ದೂರ ಇದ್ದೀವಿ, ಇಲ್ಲ ತುಂಬ ದೂರ ಇದ್ದೀವಿ. ಬಟ್ ಈ 100 ದಿನದಲ್ಲಿ ತುಂಬ ಮುಂದಕ್ಕೂ ಬಂದಿದ್ದೀವಿ, ವಿಚ್ ಇಸ್ 70,000 ರುಪೀಸ್ ಸೇವಿಂಗ್ಸ್ ಇನ್ ಬ್ಯಾಂಕ್ ಅಕೌಂಟ್ ಅಲ್ವಾ. ಸೊ ಅದು 2ನೇದು. 3ನೇದು, ನಾನು ಶುರು ಮಾಡಿದಾಗ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾರಾ, ಪ್ಲಸ್ಸು ಮೈನಸ್ಸು ಹೇಳ್ತಾರಾ, ಅದೆಲ್ಲ ನಾನು ಒಂದು ಕಡೆ ಇತ್ತು. ಬಟ್ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ನಂದು ಇದ್ದಿದ್ದೇನೆಂದರೆ, ನಾನು ಏನು ಹೇಳಬೇಕು ಅಂತಿದ್ದೀನೋ ಅದನ್ನು ಜೆನ್ಯೂನಾಗಿ ಹೇಳ್ತೀನಿ. ಖಂಡಿತ ಅದನ್ನು ಇಷ್ಟಪಡೋರು ಒಂದು ಸ್ವಲ್ಪ ಜನ ಇರ್ತಾರೆ, ಮತ್ತು ಅವ್ರಿಗೂ ಇದೆಲ್ಲಾದರೂ ಬೆನಿಫಿಟ್ ಆಗ್ಬೋದು, ಇಲ್ಲ ಎಲ್ಲಾದರೂ ಹೆಲ್ಪ್ ಆಗ್ಬೋದು, ಪ್ಲಸ್ ಅವ್ರ ಇನ್ಪುಟ್ಸ್ ನನಗೆ ಹೆಲ್ಪ್ ಆಗ್ಬೋದು. ಇಷ್ಟೇ ನನ್ನಲ್ಲಿ ಇದ್ದಿದ್ದು ಸಿಂಪಲ್ ಐಡಿಯಾ. ಸೊ ನಾನು ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡಿದೆ, ಎಡಿಟ್ ಮಾಡಿ ಎಲ್ಲ ಮಾಡಿ ನನಗೆ ಬರೋ ಒಂದು ಎಡಿಟ್ ಲೆವೆಲಲ್ಲಿ ಇವತ್ತು ನೀವು ನೋಡಿದ್ರೆ ಆಲ್ಮೋಸ್ಟ್ ಈ 100 ಡೇಸಲ್ಲಿ 95 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳಬೇಕು ನಾನು. ಯಾಕಂದರೆ ನನ್ನನ್ನು ನಂಬಿ, ನನ್ನ ಕಂಟೆಂಟ್ನ ನಂಬಿ, ನನ್ನ ಜೆನ್ಯೂನಿಟಿ ನಂಬಿ 95 ಜನ ಸಬ್ಸ್ಕ್ರೈಬ್ ಮಾಡಿರೋದು ನನಗೆ ತುಂಬಾ ದೊಡ್ಡ ವಿಷಯ. ಅಫ್ಕೋರ್ಸ್ ನಾವು ಹೋಗಬೇಕಾಗಿರೋ ಡಿಸ್ಟೆನ್ಸ್ ತುಂಬ ಇದೆ, ಇನ್ನೂ ತುಂಬ ಸಬ್ಸ್ಕ್ರೈಬರ್ಸ್ನ ಸೇರಿಸಬೇಕು. ಅದು ನಡೆಯುತ್ತೆ. ವೆನ್ ಟೈಮ್ ಗೋಸ್ ಥ್ರೂ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ಅಂತಾರೆ. ಅಂದರೆ ಯಾವಾಗ ನೀವು ದಿನದಿಂದ ದಿನ ಪಾಸ್ ಆಗ್ತಾ ನಿಮ್ಮ ಕೆಲಸದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಮುಂದಕ್ಕೆ ಹೋಗ್ತಿರ್ತೀರೋ, ಅದಕ್ಕೆ ಬೇಕಾದಂಥ ರಿಸಲ್ಟ್ಸ್ ಎಲ್ಲ ಅದೇ ಹುಡುಕೊಳ್ಳುತ್ತೆ, ಅದೇ ಪಡ್ಕೊಳ್ಳುತ್ತೆ ಅಲ್ಲ. ಸೊ ನಾನು ಅದನ್ನು ತುಂಬ ನಂಬ್ತೀನಿ ಆ್ಯಂಡ್ ಹೋಪ್ಫುಲಿ ಅದು ನಡೆಯುತ್ತೆ ಅಂದ್ಕೊಳ್ಳೋಣ. ಬಟ್ ಇವತ್ತಿಗೆ ನಿಮ್ಮೆಲ್ಲ 95 ಜನ ಸಬ್ಸ್ಕ್ರೈಬರ್ಸ್ಗೂ ನನ್ನ ಧನ್ಯವಾದಗಳು. ನೆಕ್ಸ್ಟ್ ಒಂದು
ಆಲ್ರೆಡಿ ಒಂದು ಎಸ್ ಬಿ ಅಕೌಂಟ್ ಇದೆ. ಸ್ಟಾರ್ಟಿಂಗ್ ಒಂದು ಗೋಲ್ ಇತ್ತು 1 ಕೋಟಿ ಸೇರಿಸಬೇಕು ಅಂತ. ಆಮೇಲೆ ಮಿಸ್ಟ್ರಿ ಬಾಕ್ಸ್ ಅಂತ ಬಂತು. ಸೊ ಡೈಲಿ ಮಿಸ್ಟ್ರಿ ಬಾಕ್ಸಿಗೆ ದುಡ್ಡು ಹಾಕ್ತಿರೋದು ಇವತ್ತು ನಾವು ಹಾಕ್ತಿದ್ವಿ, ದಿನ ಹಾಕ್ತಾ ಇದ್ದೀವಿ ಅಲ್ವಾ. ಸೊ ನೆಕ್ಸ್ಟು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಅಂದರೆ ಆ ಜರ್ನಿಗೆ ಒಂದು ಸ್ಪೆಸಿಫಿಕ್ ಅಕೌಂಟು ಓಪನ್ ಮಾಡಾಯ್ತು ನಾವು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಈಗ ಆ ಜರ್ನಿ ಸೇವಿಂಗ್ಸಲ್ಲಿ ಶುರುವಾಗಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿ ಅದರಲ್ಲಿ ಒಂದು 70,000 ಕೂತು ಆ ಸೀರಿಯಸ್ನೆಸ್ ಇವಾಗ ಫೇಸ್ ಬೈ ಫೇಸ್ ಜಾಸ್ತಿ ಆಗ್ತಾ ಹೋಯ್ತಲ್ಲ. ಸೊ ಅದೊಂದು ತುಂಬಾ ಒಳ್ಳೆ ಪ್ರೋಗ್ರೆಸ್. ನೀವು ನನ್ನ ಕೇಳಿದ್ರೆ ಲೈಕ್ ತುಂಬ ಇಂಪಾರ್ಟೆಂಟ್ ಪ್ರೋಗ್ರೆಸ್ ಅದು. ಸೊ ಈಗ ಆ ಜರ್ನಿಗೆ ಒಂದು ಶೇಪ್ ಸಿಕ್ಕಿದೆ, ಒಂದು ಸೇವಿಂಗ್ಸ್ ಅಕೌಂಟ್ ಇದೆ, ಅದರಲ್ಲಿ ಸೇವಿಂಗ್ಸ್ ಅಂತ 70,000 ಕೂತಿದೆ. ಸೊ ಅದೊಂದು ತುಂಬಾ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ನಾನು ಅಚೀವ್ ಮಾಡಿರೋದು. ಸೊ ಅದರಲ್ಲಿ ಇವಾಗ ತುಂಬಾ ಮುಖ್ಯವಾದ ವಿಷಯ ನಾನು ಟಾರ್ಗೆಟ್ ಮಾಡ್ತಿರೋದು ಈ ಜೂನ್ ಮಂತಲ್ಲಿ ನಾನು ಸೇವಿಂಗ್ ಮಾಡ್ತೀನಿ ಅಂತ. ಪ್ಲಸ್ ಆ ಸೇವಿಂಗ್ಸು ಏನಾದರೂ ಮಾಡಿ 1 ಲಕ್ಷ ರೂಪಾಯಿ ದಾಟಬೇಕು. ಯಾಕಂದರೆ 1 ಲಕ್ಷ ದಾಟಿದ್ರೆ ಏನು ಬೆನಿಫಿಟ್ಟು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಈ ಜೂನಲ್ಲಿ ಮೇಯ್ನ್ ಗುರಿ ನಂದು ಏನಾದರೂ ಮಾಡಿ ಸೇವಿಂಗ್ಸ್ ಎಷ್ಟು ಟಾರ್ಗೆಟ್ ಅದೆಲ್ಲ ನಾನು ಹೇಳ್ತೀನಿ. ಪ್ಲಸ್ ನನ್ನ ಟೋಟಲ್ ಸೇವಿಂಗ್ಸ್ 1 ಲ್ಯಾಕ್ ದಾಟಬೇಕು ಅನ್ನೋದೇ ನನ್ನ ಗುರಿ. ನೋಡೋಣ ನಾವು ಅದು ದಾಟ್ತೀವ ಇಲ್ವಾ ಅಂತ. ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದೆ. ಸೊ ಏನು ಅನಿಸುತ್ತೋ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಈ 100 ದಿನ ನನ್ನ ಜೊತೆ ನೀವಿದ್ದು ಇಲ್ಲಿ ತನಕ ಒಂದು ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಇದೇ ರೀತಿ 3 ವರ್ಷ ಅದಾದಮೇಲೂ ಕೂಡ ನಾವೆಲ್ಲ ಇದೇ ಥರ ಒಂದು ಫ್ಯಾಮಿಲಿ ಥರ ಟ್ರಾವೆಲ್ ಮಾಡೋಣ. ನನ್ನ ಜರ್ನಿನ ನೋಡ್ತಾ ಇರಿ. ನಿಮಗೇನಾದರೂ ಹೆಲ್ಪ್ ಆದರೆ ಇದನ್ನು ದಯವಿಟ್ಟು ತೊಗೊಳ್ಳಿ. ನನಗೇನಾದರೂ ನೀವು ಸಜೆಸ್ಟ್ ಮಾಡಬೇಕಾದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮಗೆ ಇಲ್ಲಿ ತನಕ ನಾನು ಈ 100 ಡೇಸ್ ಮಾಡ್ಕೊಂಬಂದಿರೋದ್ರಲ್ಲಿ ಏನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಗೊತ್ತಿರೋರಿಗೆಲ್ಲ ಚಾನಲ್ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ತಿರ್ಗಾ ಬರ್ತೀನಿ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.